ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನನ್ನ ಸ್ತುತಿಗೆ ಕಾರಣವು ನೀವೇ, ನನ್ನಾರಾಧನೆಗೆ ಯೋಗ್ಯನೇ. ಭಜಿಸುವೆನಯ್ಯ ನಿನ್ನ ನಾಮವ, ಭಕ್ತರೆಲ್ಲರೂ ನಿನ್ನ ಸ್ತುತಿಯಲ್ಲಿ. ಭಜಿಸುವೆನಯ್ಯ ನಿನ್ನ ನಾಮವ, ಭಕ್ತರೆಲ್ಲರೂ ನಿನ್ನ ಸ್ತುತಿಯಲ್ಲಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ಸ್ತುತಿಗೆ ಕಾರಣವು ನೀವೇ, ನನ್ನಾರಾಧನೆಗೆ ಯೋಗ್ಯನೇ. ಭಜಿಸುವೆನಯ್ಯ ನಿನ್ನ ನಾಮವ, ಭಕ್ತರೆಲ್ಲರೂ ನಿನ್ನ ಸ್ತುತಿಯಲ್ಲಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮಿತಿಯಿಲ್ಲದೆ ನೀ ಪ್ರೀತಿಯ ತೋರಿದೆ, ಕಾಪಾಡಿರುವೆ ಇಲ್ಲಿಯವರೆಗೂ. ಮಿತಿಯಿಲ್ಲದೆ ನೀ ಪ್ರೀತಿಯ ತೋರಿದೆ, ಕಾಪಾಡಿರುವೆ ಇಲ್ಲಿಯವರೆಗೂ. ಆಪತ್ತುಗಳೆಷ್ಟು ಮೇಲೆ ಬಂದರು, ಆಶ್ರಯ ನೀಡಿ ಆದರಣೆ ನೀಡಿದೆ. ಆಪತ್ತುಗಳೆಷ್ಟೋ ಮೇಲೆ ಬಂದರು, ಆಶ್ರಯ ನೀಡಿ ಆದರಣೆ ನೀಡಿದೆ. ಆಶ್ರಯ ನೀಡಿ ಆದರಣೆ ನೀಡಿದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ಸ್ತುತಿಗೆ ಕಾರಣವು ನೀವೇ, ನನ್ನಾರಾಧನೆಗೆ ಯೋಗ್ಯನೇ. ಭಜಿಸುವೆನಯ್ಯ ನಿನ್ನ ನಾಮವ, ಭಕ್ತರೆಲ್ಲರೂ ನಿನ್ನ ಸ್ತುತಿಯಲ್ಲಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಮರಣ ಬಂಧನವು ನನ್ನ ಮುತ್ತಿಕೊಳ್ಳಲು, ಶ್ರಮೆಗಳು ದುಃಖಗಳು ನನಗೆ ಬರಲು. ಮರಣ ಬಂಧನವು ನನ್ನ ಮುತ್ತಿಕೊಳ್ಳಲು, ಶ್ರಮೆಗಳು ದುಃಖಗಳು ನನಗೆ ಬರಲು. ಕಣ್ಣೀರು ಒರೆಸಿದ ಒಳ್ಳೆ ಸ್ನೇಹಿತನೇ, ಕ್ಷೇಮವ ನೀಡಿದ ಕೃಪಾ ಸಂಪೂರ್ಣನೇ. ಕಣ್ಣೀರು ಒರೆಸಿದ ಒಳ್ಳೆ ಸ್ನೇಹಿತನೇ, ಕ್ಷೇಮವ ನೀಡಿದ ಕೃಪಾ ಸಂಪೂರ್ಣನೇ. ಕ್ಷೇಮವ ನೀಡಿದ ಕೃಪಾ ಸಂಪೂರ್ಣನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ಸ್ತುತಿಗೆ ಕಾರಣವು ನೀವೇ, ನನ್ನಾರಾಧನೆಗೆ ಯೋಗ್ಯನೇ. ಭಜಿಸುವೆನಯ್ಯ ನಿನ್ನ ನಾಮವ, ಭಕ್ತರೆಲ್ಲರೂ ನಿನ್ನ ಸ್ತುತಿಯಲ್ಲಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆಕಾಶದಲ್ಲಿಯೋ ಭೂಮಿಯಲ್ಲಿಯೋ
ನನಗ್ಯಾರು ಇರುವರು ನನ್ನ ಪ್ರಭು. ಆಕಾಶದಲ್ಲಿಯೋ ಭೂಮಿಯಲ್ಲಿಯೋ ನನಗ್ಯಾರು ಇರುವರು ನನ್ನ ಪ್ರಭು. ಯಾವ ಸ್ಥಿತಿಗಾದರೂ ಸಾಕಾದ ದೇವಾ, ನನ್ನ ಸ್ತುತಿ ನಿನಗೆ ಸ್ತುತಿಗೆ ಯೋಗ್ಯನು. ಯಾವ ಸ್ಥಿತಿಗಾದರೂ ಸಾಕಾದ ದೇವಾ, ನನ್ನ ಸ್ತುತಿ ನಿನಗೆ ಸ್ತುತಿಗೆ ಯೋಗ್ಯನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ಸ್ತುತಿಗೆ ಕಾರಣವೋ ನೀವೇ, ನನ್ನ ಆರಾಧನೆಗೆ ಯೋಗ್ಯನೇ. ಭಜಿಸುವೆನಯ್ಯ ನಿನ್ನ ನಾಮವ, ಭಕ್ತರೆಲ್ಲರೂ ನಿನ್ನ ಸ್ತುತಿಯಲ್ಲೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಎಲ್ಲ ಪ್ರೀತಿಯ ದೇವರ ಮಕ್ಕಳೇ, ನಿಮಗೆ ಇವತ್ತೊಂದು ಆವರ್ತಿ ಯೂಟ್ಯೂಬ್ ಮುಖಾಂತರವಾಗಿ ಯೇಸುವಿನ ನಾಮದಲ್ಲಿ ನಾನು ಪಾಸ್ಟರ್ ಪ್ರವೀಣ್ ಕುಮಾರ್ ಜೀಸಸ್ ವಿತ್ ಅಸ್ ಮಿನಿಸ್ಟ್ರಿಯಿಂದ ನಿಮಗೆ ಸ್ವಾಗತವನ್ನು ಕೋರುತ್ತೇನೆ. ಸೊ ಈ ಒಂದು ಬೆಳಗಿನ ಜಾವ, ಈ ಭಾನುವಾರ ದಿವಸ ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ದ ಬುಕ್ ಆಫ್ ಜಾನ್ ಚಾಪ್ಟರ್ 1 ವರ್ಡ್ಸ್ 12. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ, ಯಾರ್ಯಾರು ಆತನಲ್ಲಿ ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳ ಆಗುವ ಅಧಿಕಾರ ಕೊಡಲ್ಪಟ್ಟುವುದು. ಹಲ್ಲೆಲೂಯಾ. ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸುವರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡುವುದು ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮಗೆ ಇರುವಂಥದ್ದು ಅಧಿಕಾರ. ಇವತ್ತು ಅಧಿಕಾರ ಅಂದರೆ ನಾವೆಲ್ಲರೂ ಇಷ್ಟಪಡ್ತೇವೆ ರೀ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾವು ದೇವರನ್ನು ನಂಬಿಕೊಂಡು ಅಂಗೀಕಾರ ಮಾಡಿಕೊಂಡಿದ್ದಾರೆ, ನಾವು ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಅಂಗೀಕಾರ ಮಾಡಿಕೊಂಡಿದ್ದಾರೆ, ನಮಗೆ ಯಾವ ಅಧಿಕಾರ ಸಿಗುತ್ತೆ ಅಂತೆ? ಮಗನ ಅಧಿಕಾರ, ಮಗಳ ಅಧಿಕಾರ, ಮಕ್ಕಳ ಅಧಿಕಾರ ಎಂಬುದಾಗಿ ನಾವು ನೋಡ್ತೇವೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಈ ಲೋಕದಲ್ಲಿ ನಾವು ನೋಡಬೇಕಾದ್ರೆ ಅಧಿಕಾರಕ್ಕಾಗಿ ಜನರು ಏನು ಮಾಡ್ತಾರೆ? ಅನೇಕ ರೀತಿಯಲ್ಲಿ ಪ್ರಯಾಸ ಪಡ್ತಾರೆ. ಅಧಿಕಾರ ಪಡೆದುಕೊಳ್ಳಬೇಕೆಂದು ಅವ್ರೇನು ಮಾಡ್ತಾರೆ? ಹಗಲು ರಾತ್ರಿ ಕಷ್ಟಪಡ್ತಾರೆ. ಇವತ್ತು ನಮಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ದೇವರು ಕೊಡುವಂಥದ್ದಾಗಿದೆ. ಇವತ್ತು ನಾವು ದೇವರನ್ನು ಅಂಗೀಕಾರ ಮಾಡಿಕೊಂಡಿದ್ದಾರೆ. ನಮಗೆ ಯಾವ ಅಧಿಕಾರ ಸಿಗ್ತಾ ಇದ್ದಾರೆ? ದೇವರ ಮಕ್ಕಳಾಗುವಂಥ ಅಧಿಕಾರ. ಹಲ್ಲೆಲೂಯಾ. ಯೇಸುವಿನ ರಕ್ತಕ್ಕೆ ಜಯವಾಗಲಿ. ಇವತ್ತು ದೇವರ ಮಕ್ಕಳಾಗುವಂಥ ಅಧಿಕಾರ ಇವತ್ತು ನಮಗೆ ಕೊಡಲ್ಪಡುತ್ತಾ ಇದೆ. ಅಂದರೆ ನಾವೇನು ಮಾಡಬೇಕು? ದೇವರಿಗೆ ಅಂಗೀಕಾರ ಮಾಡ್ಕೋಬೇಕು. ಯೇಸುವನ್ನು ನಾವು ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಿಕೊಂಡಿದ್ದಾಗ, ಆ ಯೇಸು ಕ್ರಿಸ್ತನನ್ನು ನಾವು ನಮ್ಮ ಸ್ವಂತ ರಕ್ಷಕನು, ನಮ್ಮ ಸ್ವಂತ ದೇವರು, ನನಗೋಸ್ಕರ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದ ಆ ದೇವರು ನನಗೋಸ್ಕರ ಹೂಣಲ್ಪಟ್ಟು ನನಗೋಸ್ಕರ ಆತನು ಬದುಕಿ ಬಂದವನು ಎಂಬುದಾಗಿ ನಾವು ನಂಬಿದಾಗ ದೇವರು ನಮಗೆ ಅಧಿಕಾರ ಕೊಡ್ತಾ ಇದ್ದಾರೆ. ಅಂದರೆ ನಾವು ನಂಬಬೇಕ್ರಿ. ಏನಂತ? ಯೇಸು ಕ್ರಿಸ್ತನು ಮನುಷ್ಯನಾಗಿ ಶಿಶುವಾಗಿ ಲೋಕಕ್ಕೆ ನನ್ನಗಾಗಿ ಬಂದಿದ್ದಾನೆ. ನನ್ನ ಪಾಪಗಳ ಆ ಕ್ಷಮಾಪಣೆಗಾಗಿ ಆತನು ತನ್ನ ರಕ್ತವನ್ನು ಸುರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆಂಬುದಾಗಿ ನೀನು ನಂಬಬೇಕು. ಇವತ್ತು ಆ ಶಿಲುಬೆಯ ಮರಣವನ್ನು ನೀನು ನಂಬಬೇಕು. ಇವತ್ತು ಶಿಲುಬೆ ಮೇಲೆ ಯೇಸು ಕ್ರಿಸ್ತ ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನ ಶಾಪಗಳನ್ನು ಹೊತ್ತುಕೊಂಡು ನನ್ನ ಬಡತನ ದರಿದ್ರ ತೆಕ್ಕೊಂಡು ಇವತ್ತು ಆ ಕಲ್ವಾರಿ ಶಿಲುಬೆ ಮೇಲೆ ಸತ್ತು ಆತನು 3ನೇ ದಿನದಲ್ಲಿ ಎದ್ದಿದ್ದಾನೆ ಎಂಬುದಾಗಿ ನಾವೇನು ಮಾಡಬೇಕು? ನಂಬಬೇಕು. ಆತನು ನನಗೋಸ್ಕರ ಜೀವಿಸ್ತಾ ಇದ್ದೇನೆ ಇವತ್ತೆಂಬುದಾಗಿ ನೀನು ನಂಬಿದಾಗ ಖಂಡಿತ ಏನಾಗುತ್ತೆ? ದೇವರು ನಮ್ಗೆ ಅಧಿಕಾರ ಕೊಡ್ತಾರ್ರಿ. ಯಾವ ಅಧಿಕಾರ? ಆತನ ಮಗನ ಅಧಿಕಾರ, ಆತನ ಮಗಳ ಅಧಿಕಾರ ಎಂಬುದಾಗಿ ನಾವು ನೋಡ್ತೇವೆ ರೀ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಒಂದು ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ನಾವು ಪೋಲಿ ಹೋಗಿರುವಂಥ ಒಬ್ಬ ಮನುಷ್ಯನಿಗೆ ನೋಡ್ತೇವೆ, ಒಬ್ಬ ಮಗನಿಗೆ ನೋಡ್ತೇವೆ ರೀ. ಹಲ್ಲೆಲೂಯಾ. ಆತನು ಏನು ಮಾಡಿದನು? ತನ್ನ ತಂದೆ ಆಸ್ತಿಯನ್ನು, ತನ್ನ ಬರಬೇಕಾಗಿದ್ದ ಆಸ್ತಿಯನ್ನು ಆತನು ಪಾಲು ಮಾಡಿಕೊಂಡು ವಿದೇಶಕ್ಕೆ, ಹೊರದೇಶಕ್ಕೆ,
ಬೇರೆ ಕಡೆ ಹೋಗಿ ಆತನೇನು ಮಾಡಿದ್ರು, ಫಟಿಂಗನಾಗಿ ಜೀವಿಸಿದನು. ಹಲ್ಲೆಲೂಯಾ. ಯಾವ ರೀತಿ ಜೀವಿಸಿದನ್ರಿ? ಫಟ್ಟಿಗನಾಗಿ ಜೀವಿಸನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆಗ ಆತನಲ್ಲಿರುವಂಥದ್ದೆಲ್ಲ ದುಡ್ಡು ಇರೋಸ್ತನ ಅಯ್ಯಾಶಿ ಮಾಡಿ ಕಳ್ಕೊಂಡನು. ಹಲ್ಲೆಲೂಯಾ. ಸೊ ಕಳ್ಕೊಂಡಿದ್ದಾಗ ಆತನು ಏನಾಯಿತು, ಅವನಿಗೆ ಒಂದು ತುತ್ತು ಆತನಿಗೆ ಆಹಾರ ತಿನ್ನಕ್ಕೆ ಗತಿ ಇರಲಿಲ್ಲ. ಸೊ ದುಡ್ಡು ಬಂದಿದಾಗ ಏನಾಗುತ್ತೆ? ಆಸೆಗಳು ಹೆಚ್ಚಾಗುತ್ತೆ, ಪಾಪ ಹೆಚ್ಚಾಗುತ್ತೆ. ನಾವು ಮಾಡಬೇಕಂತ ಪಾಪಗಳು ನಮ್ಮಲ್ಲಿ ದುಡ್ಡು ಬಂದಾಗ ಏನು ಮಾಡ್ತೇವೆ ನಾವು? ಅನೇಕ ರೀತಿಯಲ್ಲಿ ಅದಕ್ಕೆ ನಾವು ಪಾಪ ಮಾಡೋದಕ್ಕಾಗಿ ಯೂಸ್ ಮಾಡ್ತೇವೆ, ಮೋಜು ಮಸ್ತಿಗಾಗಿ ಯೂಸ್ ಮಾಡ್ತೇವೆ. ನೋಡಿ, ಈ ಒಂದು ವ್ಯಕ್ತಿಯು ತನ್ನ ತಂದೆಯಲ್ಲಿ ಪಾಲು ಕೇಳಿದನು. ಏನಕ್ಕೋಸ್ಕರ? ತನ್ನ ತಂದೆ ಹತ್ರ ತನ್ನ ಬರುವಂಥ ಪಾಲನ್ನು ತೆಗೆದುಕೊಂಡು ಆತನು ಒಳ್ಳೆಯ ಒಂದು ಕೆಲಸ ಮಾಡಿಲ್ಲ. ಆತನು ಹೋಗಿ ಒಳ್ಳೆ ಮನೆ ಕಟ್ಕೊಂಡು ತನ್ನ ಒಂದು ಒಳ್ಳೆ ಮದುವೆ ಮಾಡಿಕೊಂಡು ತನ್ನ ಹೆಂಡತಿ ಮಕ್ಕಳಿಗೆ ಆತನು ಸಾಕಲಿಲ್ಲ. ಸೊ ದೇವರ ಒಂದು ಆಲಯ ಕಟ್ಟಿಲ್ಲ. ಸೊ ದೇವರಿಗೆ ವಿಧೇಯನಾಗಿ ಜೀವಿಸಲ್ಲ. ಆತನಿಗೆ ಹಣ ಬಂದಿದಾಗ, ಆತನಿಗೆ ದುಡ್ಡು ಬಂದಿದಾಗ ಅವನೇನು ಮಾಡ್ತಾನೆ? ತನ್ನ ಕೆಟ್ಟ ಸ್ನೇಹಿತರ ಜೊತೆ ಹೋಗಿ ಫಟ್ಟಿಗನಾಗಿ ಜೀವಿಸ್ತಾನೆ. ಹಲ್ಲೆಲೂಯಾ. ಸೊ ದುಡ್ಡು ಎಲ್ಲಿ ಬರುತ್ತೋ ಅಲ್ಲೇನಾಗುತ್ತೆ? ನಮಗೆ ಪಾಪದ ಆಸೆಗಳು ಹುಡ್ತವೆ. ಆ ವ್ಯಕ್ತಿಗೆ ನೋಡಬೇಕಾದ್ರೆ ಕಳೆದೋಗಿರುವಂಥ ಮಗನಿಗೆ ಕೂಡ ಏನಾಗಿತ್ತು? ಆತನಿಗೆ ಪಾಲು ತೆಗೆದು ಹೋದಾಗ ಆತನಿಗೆ ದುಡ್ಡು ಬಂದಿದಾಗ ಆ ದುಡ್ಡನ್ನು ಏನು ಮಾಡ್ತಾನೆ? ಸೊ ಅನೇಕ ಕೆಟ್ಟ ಕೆಲಸಗಳು ಆತನು ಮಾಡ್ತಾನೆ. ಅನೇಕ ತನ್ನ ಶರೀರದ ಆಶೆಗಳನ್ನು ಆ ದುಡ್ಡಿನಿಂದ ಆತನ ಏನು ಮಾಡ್ತಾನೆ? ತೀರಿಸ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ತೀರಿಸ್ಕೊಂಡಿದಾಗ ಏನಾಯಿತು? ಒಂದಿನ ಆ ದುಡ್ಡು ಖಾಲಿ ಆಯಿತು. ಆತನ ತನ್ನ ಶರೀರ ಆಸೆಗಳನ್ನು ತೀರಿಸ್ಕೊತಾ ಒಂದು ದಿವಸ ಏನಾಯಿತು? ಅದು ಅವನಲ್ಲಿರುವಂಥ ಹಣ ಖಾಲಿ ಆಯಿತು. ತನ್ನ ತಂದೆ ಹತ್ರ ಬೇಡ್ಕೊಂಡು ಬಂದಿದ್ದು, ತನ್ನ ತಂದೆ ಹತ್ರ ನನಗೆ ಬೇಕಾಗಿ ಪಾಲು ಕೊಡು ಅಂತ ಕೇಳಿದಾಗ ಆ ತಂದೆ ಕೊಟ್ಟಿದಾಗ ಅದು ತಗೊಂಡು ಅವನು ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡಿಲ್ಲ. ಸೊ ಒಳ್ಳೆ ಮದುವೆ ಮಾಡಿಕೊಂಡು, ಸೊ ಒಳ್ಳೆ ಮಕ್ಕಳನ್ನು ಮಾಡಿಕೊಂಡು, ಒಳ್ಳೆಯ ಒಂದು ಕೆಲಸ, ದೇವರ ಕೆಲಸ ಮಾಡಿಲ್ಲ ಆತನು. ಸೊ ದೇವರ ಸೇವೆಗಾಗಿ ಆತನು ಆ ದುಡ್ಡು ಉಪಯೋಗ ಮಾಡಿಲ್ಲ. ತನ್ನ ಬರಬೇಕಾಗಿರುವಂಥ ಪಾಲು ತೆಗೆದುಕೊಂಡು ಫಟಿಂಗನಾಗಿ ಕೆಟ್ಟ ಸ್ನೇಹಿತರ ಜೊತೆ ಸೇರಿ ಹಾಳಾಗಿ ಆತನು ಹೋದನೆಂಬುದಾಗಿ ನೋಡ್ತೇವೆ. ಆದರೂ ಒಂದು ಸಮಯದಲ್ಲಿ ಆತನಿಗೆ ಬುದ್ಧಿ ಬಂತು. ಸೊ ಹಂದಿ ಮೈಸ್ಲಕ ಇಟ್ಕೊಂಡಿರುವಾಗ ಅಲ್ಲಿ ಹಂದಿ ತಿನ್ನತಕ್ಕ ಆ ಆಹಾರ ಆತನಿಗೆ ಸಿಗದೆ ಕಾರಣ ಅವನಿಗೆ ಆವಾಗ ಮನವರಿಕೆ ಇತ್ತು. ಆತನಿಗೆ ಪಶ್ಚಾತ್ತಾಪಟ್ಟು ಆತನೇನು ಮಾಡ್ತಾನೆ? ನನ್ನ ತಂದೆ ಮನೇಲಿ ಎಷ್ಟೋ ಆಳುಗಳಿದ್ದಾರೆ, ನಾನ್ಯಾಕೆ ಈ ರೀತಿ ಉಪವಾಸ ಸಾಯ್ತೀನಲ್ಲ ಅಂಥೇಳಿ ನಾ ದೇವರ ಹತ್ರ, ನನ್ನ ತಂದೆ ಹತ್ರ ಎದ್ದು ಹೋಗಿ ಅವನಿಗೆ ಕ್ಷಮಾಪಣೆ ಕೇಳಿ ನಾನು ನನ್ನ ಮನೆಯಲ್ಲಿ ಸೇರ್ಕೋತೀನಿ ಅಂತ ಹೇಳಿದಾಗ ಅವನೇನು ಮಾಡ್ತಾನೆ? ತನ್ನ ಮನಸ್ಸಿನಲ್ಲಿ ಅಂದುಕೊಂಡ ಹಾಗೆ ಎದ್ದು ತನ್ನ ತಂದೆ ಹತ್ರ ಓಡಿ ಬರ್ತಾನೆ. ಹಲ್ಲೆಲೂಯಾ. ನೋಡಿ, ಪಾಪದಲ್ಲಿ ಮುಳುಗಿ ಅನೇಕ ಅಯಶಿ ಮಾಡಿದಾಗ ಕೂಡ ಆತನು ತನ್ನ ತಂದೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ದೇವರ ವಿರುದ್ಧ ಪಾಪ ಮಾಡಿದ್ದೇನೆ ಅಂತೇಳಿ ಪಶ್ಚಾತ್ತಾಪ ಪಟ್ಟು ಸೊ ತಂದೆ ಹತ್ರ ಬಂದಿದ್ದಾಗ ಸೊ ತಂದೆ ಕೂಡ ಆತನಿಗೆ ಕಾಯ್ತಾ ಇದ್ದನು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ತಂದೆಯು ದೂರದಿಂದ ಮಗನನ್ನು ನೋಡಿದನೆಂಬುದಾಗಿ ನೋಡ್ತೇವೆ. ಸೊ ತಂದೆಯ ಮಗನನ್ನು ನೋಡಿದಾಗ ದೂರದಿಂದ ಹೋಗಿ ಆ ಮಗನಿಗೆ ಅಪ್ಪಿಕೊಂಡು ಆತನಿಗೆ ಮುದ್ದಿಡುವಂಥದ್ದು ನೋಡ್ತೇವೆ ರೀ. ಹಲ್ಲೆಲೂಯಾ. ಹೌದು, ನಾನು ಪರಲೋಕಕ್ಕೆ ವಿರುದ್ಧವಾಗಿ ತಂದೆ ನಿನಗೆ ವಿರುದ್ಧ ಪಾಪ ಮಾಡಿದ್ದೀನಿ ಅಂತ ಹೇಳಿದಾಗ ಸೊ ತಂದೆ ಆತನಿಗೆ ಕ್ಷಮಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಕ್ಷಮಿಸಿ ಆತನಿಗೆ ಅಧಿಕಾರ ಕೊಡ್ತಾನೆ. ಹಲ್ಲೆಲೂಯಾ. ಇವ ಅಂದ್ಕೊಂಡಿದ್ದನು, ಈ ಕೆಟ್ಟು ಹೋಗಿರೋಂಥ ಮಗ, ಈತನು ಹಾಳಾಗಿರೋ ಮಗ ಅಂದ್ಕೊಂಡ್ರೆ ನನಗೆ ಮಗನ ಸ್ಥಾನ ಬರ್ತದೆ ಇಲ್ಲೋ. ಆದರೆ ನನ್ನ ತಂದೆ ಮನೆಯಲ್ಲಿ ಎಷ್ಟೋ ಆಳುಗಳಿದ್ದಾರೆ, ಅದರಲ್ಲಿ ನಾನು ಒಬ್ಬ ಹಾಳಾಗ್ತೀನಿ ಅಂತ ಹೇಳಿ ಆತನು ಊಹಿಸಿ ಆತನು ಅಂದ್ಕೊಂಡು ಆತನು ಏನು ಮಾಡಿ ಯೋಚನೆ ಮಾಡಿ ಬರ್ತಾನೆ. ಸೊ ಮಗನಾಗಿರುವಂಥ ಭಾಗ್ಯಗೆ ನನಗಿಲ್ಲ, ನನ್ನ ಮಗನ ಅಧಿಕಾರನ ಕಳ್ಕೊಂಡಿದ್ದೀನಿ. ಇವತ್ತು ನನ್ನ ತಂದೆ ಮನೇಲಿ ಒಬ್ಬ ಆಳನಂತೆ ನಾನು ಇಟ್ಕೊಂಡ್ರು ಸಾಕು. ಅಲ್ಲಿ ಹೋದಾಗ ನನಗೆ ಬಟ್ಟೆ ಸಿಗುತ್ತೆ, ನನಗೆ ಊಟ ಕೊಡ್ತಾರೆ. ಸೊ ಆಳಿಗೆ ಏನು ಕೊಡ್ತಾರೆ ನನ್ನ ತಂದೆ? ಸೊ ಅವನಿಗೆ ಬಟ್ಟೆ, ಊಟ, ತಿಂಡಿ ಎಲ್ಲ ಕೊಡ್ತಾರೆ. ಇವತ್ತು ಹಂದಿ ತಿನ್ನತಕ್ಕಂಥ ಒಂದು ಆಹಾರ ಕೂಡ ಸಿಗ್ತಾ ಇಲ್ಲ ಅಂದಮೇಲೆ ಇವತ್ತು ತಂದೆ ಮನೆಯಲ್ಲಿ ಇವತ್ತು ಅನೇಕ ಆಳುಗಳು ತಿಂದು ಕುಡಿದು ಚೆನ್ನಾಗಿದ್ದಾರೆ. ಇವತ್ತು ನಾನು ಕ್ಷಮಾಪಣೆ ಕೇಳಿದರೆ ನನ್ನ ತಂದೆ ನನಗೆ ಆಳಾಗಿರೋ ಸ್ವೀಕಾರ ಮಾಡ್ಕೋತಾನೆ ಅಂತೇಳಿ ಅವನು ಅಂದ್ಕೊಂಡು ಬಂದನು. ಆದರೆ ಅಲ್ಲಿ ತಂದೆ ಆತನಿಗೆ ಆಳಿನ ಸ್ಥಾನ ಕೊಡಲಿಲ್ಲ. ಹಲ್ಲೆಲೂಯಾ. ಸೊ ಆತನು ಬಂದಿದ್ದು ನೋಡಿ ಆತನಿಗೆ ಅಪ್ಪಿಕೊಂಡು ಮುದ್ದಾಡಿ ಹೇಳ್ತಾ ಇದ್ದಾನೆ, ಇವನಿಗೆ ನಿಲವಂಗಿಯನ್ನು ತೊಡಿಸಿರಿ, ಈತನ ಕಾಲುಗಳಿಗೆ ಜೋಡನ್ನು ಧರಿಸಿರಿ. ಹಲ್ಲೆಲೂಯಾ. ಇವನ ಕೈಗೆ ಏನು ಮಾಡಿರಿ? ಉಂಗುರವನ್ನು ತೊಡಿಸಿರಿ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆಗ ಆತನ ಆಳುಗಳು ಬಂದು ಆತನ ನಿಲುವಂಗಿ, ಅದು ಏನಕ್ಕೆ ಪ್ರತ್ಯೇಕ? ಅದು ಮಗನ ಪ್ರತ್ಯೇಕವಾಗಿದೆ, ಅದು ರಾಜನ ಒಂದು ನಿಲುವಂಗಿ ಆಗಿರುತ್ತೆ. ಹಲ್ಲೆಲೂಯಾ. ನೋಡಿ, ಆ ಮಗನು ಹಾಳಾಗಿ ನನಗೆ ತಂದೆ ಸ್ವೀಕಾರ ಮಾಡಿಕೊಂಡ್ರೆ ಸಾಕಪ್ಪ ಅಂದ್ಕೊಂಡಿದ್ದನು. ಆದರೆ ಆ ತಂದೆ ಏನು ಮಾಡಿದನು? ತಿರುಗಿ ಬಂದಿದ್ದಾನಲ್ಲ ಇವನು ಅಂಥೇಳಿ ಪಶ್ಚಾತ್ತಾಪ ಪಟ್ಟು ಬಂದಿದ್ದಾನೆ ನನ್ನ ಮಗ ಅಂಥೇಳಿ ತಿರುಗಿ ಆತನಿಗೆ ಆಳಿನ ಸ್ಥಾನ ಕೊಟ್ಟಿಲ್ಲ, ಆ ತಂದೆ ಮಗನ ಸ್ಥಾನನೇ ಕೊಟ್ಟನು. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ನಿಲುವಂಗಿ ಸೊ ದೇವರ ಆಶೀರ್ವಾದ ಆಗುವಂತೆ ಇದೆ. ಅದು ನಿಲುವಂಗಿ ಕೊಟ್ಟನು ಕಾಡುಗಳಿಗೆ. ಸೊ ತನ್ನ ಮಗನು ಹಾಕಿಕೊಳ್ಳುವಂಥ ಅಧಿಕಾರವುಳ್ಳಂಥ ಸೊ ಅಧಿಕಾರದ ಒಂದು ಜೋಡನ್ನು ಕೊಟ್ಟನು. ತನ್ನ ಬೆರಳಿಗೆ, ಆತನ ಮಗನ ಬೆರಳಿಗೆ ಏನು ಮಾಡಿದನು? ಉಂಗುರವನ್ನು ಕೊಟ್ಟಿದ್ದು. ಆ ಉಂಗುರ
ಉಂಗುರ ಏನಕ್ಕೆ ಪ್ರತ್ಯೇಕ? ಮಗನ ಅಧಿಕಾರ. ನೀನು ನನ್ನ ಮಗನು ಎಂಬುದಾಗಿ ಆ ಉಂಗುರ ಏನು ಮಾಡಿದನು? ಆತನಿಗೆ ತೊಡಿಸಿದನು. ಹಲ್ಲಲಿಯ ಒಂದು ಮದುವೆ ಆಗಬೇಕಂದ್ರೆ ಒಂದು ಹೆಣ್ಣಿಗೆ ಆ ಗಂಡ ಏನು ಮಾಡ್ತಾನೆ? ರಿಂಗ್ ಹಾಕ್ತಾನೆ. ಹಲ್ಲಲಿಯ. ಸೊ ಮದುವೆ ಸಮಯದಲ್ಲಿ ಆ ಹೆಂಡತಿಗೆ ಗಂಡ ಏನು ಮಾಡ್ತಾನೆ? ರಿಂಗ್ ಹಾಕ್ತಾನೆ. ಅಂದರೆ ನಾನು ನಿನ್ನನಿಗೆ ಎಂಗೇಜ್ ಮಾಡ್ಕೊಂಡಿದ್ದೇನೆ, ನಾನು ಮಾಡಿದ್ದೇನೆ, ವಿವಾಹಕ್ಕೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದೇನೆ ಎಂಬುದಾಗಿ ಗುರುತು ಕೊಡ್ತಾನೆ, ಆ ರಿಂಗ್ ಹಾಕಿ, ಆ ಉಂಗುರ ಹಾಕಿ. ಅದೇ ರೀತಿ ಇಲ್ಲಿ ತಂದೆ ಏನು ಮಾಡಿದನು? ತನ್ನ ಮಗನಿಗೆ ಉಂಗುರ ಕೊಟ್ಟು ತೊಡಿಸ್ತಾನೆ. ಅದು ಉಂಗುರ ಏನಾಗಿತ್ತು? ಮಗನ ಅಧಿಕಾರವನ್ನು ಸೂಚಿಸುವಂಥ ಆ ಉಂಗುರ ಆಗಿತ್ತು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ಹಾಳಾಗಿ ಸ್ವೀಕಾರ ಮಾಡಿಕೊಂಡ್ರೆ ಸಾಕಪ್ಪ ಅಂಥೇಳಿ ಬಂದಿದ್ದವನಿಗೆ ಸೊ ತಂದೆ ಏನು ಮಾಡಿದನು? ಮಗನ ಅಧಿಕಾರ ಕೊಟ್ಟನು. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ಇವತ್ತು ಕರ್ತನಲ್ಲಿ ಪ್ರೀತಿಯ ಮಗಳೇ, ಇವತ್ತು ನೀನು ನಿನ್ನ ದೇವರಿಂದ ದೂರ ಹೋಗಿ ನಿನ್ನ ಪಾಪದಲ್ಲಿ ಜೀವಿಸಿದಾದರೆ ಇವತ್ತು ನನಗೆ ಬರತಕ್ಕ ಪಾಲನ್ನು ನಾನು ಕೊಡು ಅಂತ ಹೇಳಿ ಇವತ್ತು ಮಗನಾಗಿರುವ ನೀನು, ಮಗಳಾಗಿರುವ ನೀನು ನಿನ್ನಿಂದ ಸೊ ದೇವರಿಂದ ದೂರ ಹೋಗಿದ್ದಾರೆ. ಇವತ್ತು ದೇವರು ನಿನ್ನ ಕಾಯ್ಕೊಂಡು ನಿರ್ತಾ ಇದ್ದಾರೆ. ನೋಡಿ ಯಾವ ರೀತಿ ಆ ತಂದೆ ದೂರದಿಂದ ಆ ಮಗನಿಗೆ ನೋಡ್ತಾ ಇದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ದೂರದಿಂದ ನೋಡ್ತಾ ಇದ್ದಾನೆ ಅಂದರೆ ಆತನು ದಿನ ಪ್ರಾರ್ಥನೆ ಮಾಡಿ ತನ್ನ ಮಗನಿಗಾಗಿ ಕಾಯ್ತಾ ಇದ್ದಾನೆ ಎಂಬುದಾಗಿ ಅರ್ಥ ನೋಡ್ತೇವೆ. ಇವತ್ತು ಒಂದು ವೇಳೆ ನಾವು ಯಾರಿಗಾರ ವೇಟ್ ಮಾಡ್ತಾ ಇದ್ದೇವೆ ಅಂದರೆ ಏನು ಮಾಡ್ತೀವಿ? ಒಬ್ಬರಿಗೆ ಬರಬೇಕು, ನಮ್ಮ ಮನೆಗೆ ಬರೋದಿದ್ದಾರೆ, ಇವತ್ತು ಒಬ್ಬ ಪಾಸ್ಟರ್, ಒಬ್ಬ ಸೇವಕರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂದ್ರೆ ಏನು ಮಾಡ್ತೀವಿ? ನಾವು ಪದೇ ಹೊರಗಡೆ ಹೋಗಿ ನಿಂತು ನೋಡ್ತೀವಿ. ಇವತ್ತು ನಮ್ಮ ಮನೆಗೆ ಜನ ಬರೋದಿದ್ದಾರೆ, ನೆಂಟರು ಬರೋದಿದ್ದಾರೆ, ಏನು ಮಾಡ್ತೀವಿ? ನಾವು ಆ ಒಂದು ಬರುವಂಥ ದಾರಿಯನ್ನು ನಾವು ನೋಡ್ತಾ ಇರ್ತೀವಿ. ಅದೇ ರೀತಿ ತಂದೆ ಕೂಡ ದಿನ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಸೊ ದಿನ ತನ್ನ ಮಗನು ಬರುವಂಥ ಆ ದಿನಕ್ಕಾಗಿ ಆತನು ಕಾಯ್ತಾ ಇದ್ದನು. ಒಂದು ದಿವಸ ಬಂತು, ಮಗನ ಪಶ್ಚಾತ್ತಾಪ ಬಂತು, ತನ್ನ ಪಶ್ಚಾತ್ತಾಪಟ್ಟು ಆ ತಂದೆ ಹತ್ರ ಆ ಮಗನು ಓಡಿ ಬಂದನು, ಅದನ್ನು ಬದಲಾದನು. ಅದೇ ರೀತಿ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೊತ್ತು ನಿನಗೆ ದೇವರ ಮಕ್ಕಳ ಅಧಿಕಾರ ಕೊಡುವುದಕ್ಕಾಗಿ ಆ ಯೇಸು ಕ್ರಿಸ್ತನು ಇವತ್ತು ನೀನು ಪಾಪದಲ್ಲಿ ಇವತ್ತು ದೇವರಿಗೆ ಬಿಟ್ಟು ಇವತ್ತು ನೀನು ಬರಬೇಕಾಗಿರುವಂಥ ಪಾಲು ತೆಗೆದುಕೊಂಡು ಇವತ್ತು ನೀನು ದುಡ್ಡು ತೆಗೆದುಕೊಂಡು ನೀನು ಇಷ್ಟಪಟ್ಟಂಥ ಇಚ್ಛೆಗಳನ್ನು, ಶರೀರ ಆಶೆಗಳನ್ನು ಪೂರೈಸಿಕೊಂಡು ಇವತ್ತು ನೀನು ಲೋಕದಲ್ಲಿ ಪಾಪದಲ್ಲಿ ಬದುಕುವುದಾದರೆ ಸೊ ದೇವರು ನಿನಗೋಸ್ಕರ ತಂದೆ ಹಾಗೆ ಹಾದಿ ನೋಡ್ತಾ ಇದ್ದಾರೆ. ಇವತ್ತು ಆ ತಂದೆ ಹಾಗೆ ದೇವರು ನೀನು ನೋಡ್ತಾ ಇದ್ದಾರೆ. ಇವತ್ತು ನನ್ನ ಮಗನು, ನನ್ನ ಮಗಳು ಪಶ್ಚಾತ್ತಾಪ ಪಟ್ಟು ಇವಳು ಬುದ್ಧಿ ಬಂದು ಯಾವಾಗ ಬುದ್ಧಿ ಬರುತ್ತೋ ಅಂಥೇಳಿ ತಿರುಗಿ ನನ್ನ ಹತ್ರ ಓಡು ಬರ್ತಾಳೆ ಅಂಥೇಳಿ ಆ ತಂದೆ ಏನು ಮಾಡ್ತಾನೆ? ದಿನ ಇವತ್ತು ಯೇಸು ಕ್ರಿಸ್ತನು ನಿನಗೂ ಕೂಡ ಕಾಯ್ತಾ ಇರ್ತಾನೆ. ಯಾವ ರೀತಿ ತಂದೆ ತನ್ನ ಮಗನಿಗೆ ಕಾಯ್ತಾ ಕೂತಿದನೋ, ದಿನ ಆತನ ಹಾದಿ ನೋಡ್ತಾ ಇದ್ದನೋ, ಒಂದು ದಿನ ಆತನ ನಿರೀಕ್ಷೆಗೆ ಏನಾಯಿತು? ಅರ್ಥ ಬಂತು. ಮಗನ ಬಂದುಬಿಟ್ಟನು ವಾಪಸ್. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನೀನು ಪಾಪದಲ್ಲಿ ಜೀವಿಸುವುದಾದರೆ ಇವತ್ತು ನಿನ್ನ ಹತ್ರ ಹಣ ಇದ್ದು ಇವತ್ತು ನಿನ್ನ ಶರೀರದ ಆಶೆಗಳನ್ನು ಇಚ್ಛೆ ಪಡ್ಕೋತಾ ಇದೆಯಾ? ಇವತ್ತು ನಿನ್ನ ಹತ್ರ ದುಡ್ಡಿದ್ದು ಇವತ್ತು ನಿನ್ನ ಬೇಕಾಗಿದ್ದಂಥ ಅನೇಕ ಕುಡಿತ ಚಟದಲ್ಲಿ, ಅನೇಕ ಹೆಣ್ಣಿನ ಸಹವಾಸದಲ್ಲಿ, ಜೋಜು ಮಾಡೋದ್ರಲ್ಲಿ, ಇವತ್ತು ಡ್ರಿಂಕ್ ಮಾಡೋದ್ರಲ್ಲಿ ಇವತ್ತು ನೀನು ಪಾಪ ಮಾಡಿ ಮುಳುಗೋದ್ರೆ ಇವತ್ತು ಎಲ್ಲವನ್ನು ಕಳ್ಕೊಂಡಿರಬೇಕು. ಇವತ್ತು ನಿನಗಿರುವಂಥ ಆರೋಗ್ಯ ನೀ ಕಳ್ಕೊಂಡಿರಬೇಕು. ಇವತ್ತು ನಿನಗಿರುವಂಥ ಹೆಂಡತಿ ಮಕ್ಕಳನ್ನು ಕಳೆದುಕೊಂಡಿರಬೇಕು. ಇವತ್ತು ನಿನಗಿರುವಂಥ ದೇವರ ಆಶೀರ್ವಾದ ಕಳೆದುಕೊಂಡಿರಬೇಕು. ಇವತ್ತು ನಿನಗಿರುವಂಥ ಬಂಧು ಬಳಗವನ್ನು ನೀನು ಕಳೆದುಕೊಂಡಿರಬೇಕು. ಇವತ್ತು ಕರ್ತನಲ್ಲಿ ಪ್ರೀತಿಯ ದೇವರ ಮಗಳೇ, ಕರ್ತನಲ್ಲಿ ಪ್ರೀತಿಯ ಮಗನೇ, ಇವತ್ತು ನೀನು ದೇವರಲ್ಲಿ ಇದ್ದುಕೊಂಡು ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ, ನನ್ನ ದೇವರ ವಿರುದ್ಧವಾಗಿ ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಆ ಕೆಟ್ಟು ಹೋಗಿ ನಮ್ಮ ಮಗನ ಹಂತೆ ನೀನು ಪಶ್ಚಾತ್ತಾಪ ಪಟ್ಟರೆ ಇವತ್ತು ದೇವರು ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಸೊ ಲಾರ್ಡ್ ರೆಡಿ ಫಾರ್ ಯು. ದೇವರು ನಿನಗಾಗಿ ಸಿದ್ಧನಾಗಿದ್ದಾನೆ. ನಿನಗೆ ಮಗನ ಅಧಿಕಾರ ಕೊಡುವುದಕ್ಕಾಗಿ, ನಿನಗೆ ಮಗಳ ಅಧಿಕಾರ ಕೊಡುವುದಕ್ಕಾಗಿ, ನಿಮಗೆ ಮಕ್ಕಳ ಅಧಿಕಾರ ಕೊಡುವುದಕ್ಕಾಗಿ ಆ ಯೇಸು ಕ್ರಿಸ್ತನು ನಿನ್ನಲ್ಲೇ ಇದ್ದಾನೆ. ನಿನಗೋಸ್ಕರ ದಾರಿ ನೋಡ್ತಾ ಇದ್ದಾನೆ. ಇವತ್ತು ನೀನು ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ದೇವರ ಮಗಳೇ, ಇವತ್ತು ನೀನು ಯಾವ ಪಾಪ ಮಾಡುವುದಕ್ಕಾಗಿ ನೀನು ದೇವರಿಂದ ಬಿಟ್ಟು ದೂರ ಹೋಗಿದೆಯೋ ಆ ದೇವರ ದಯ ನಿನ್ನ ಮೇಲೆ ಬಂದಿದ್ದಾಗ ಇವತ್ತು ನಿನ್ನಿಂದ ಇವತ್ತು ಅನೇಕ ಜನರನ್ನು ನೋವು ಕೊಟ್ಟಿರುವಾಗ ಇವತ್ತು ಯಾವ ಪಾಪದಲ್ಲಿ ಬಿದ್ದು ಇವತ್ತು ಎಲ್ಲವನ್ನು ಕಳ್ಕೊಂಡಿದ್ದೆವು, ತಿರುಗಿ ನೀನು ಪಶ್ಚಾತ್ತಾಪ ಪಟ್ಟಿದ್ದಾರೆ. ಟುಡೇ ನೀನು ಪಶ್ಚಾತ್ತಾಪ ಪಟ್ಟಿರೆ, ಟುಡೇ ಯು ಹ್ಯಾವ್ ರಿಪೆಂಟ್. ನೀನು ದೇವರ ಮಗನಾಗಿ ಇವತ್ತು ನಿನ್ನ ದೇವರಿಗೆ ಪಶ್ಚಾತ್ತಾಪ ಪಟ್ಟರೆ ಟುಡೇ ಸೊ ಯು ವಿಲ್ ರಿಪೀಟ್ ಯುವರ್ ಸಿನ್. ನೀನು ನಿನ್ನ ಪಾಪಗಾಗಿ ಇವತ್ತು ನಿನ್ನ ಕ್ಷಮಾಪಣೆ, ನಿನ್ನ ಪಶ್ಚಾತ್ತಾಪ ಪಡುವುದಾದರೆ ಇವತ್ತು ದೇವರ ಆಶೀರ್ವಾದ, ಆ ದೇವರ ದಯ ನಿನ್ನ ಮೇಲೆ ಬರ್ತಾ ಇದೆ. ಇವತ್ತು ಖಂಡಿತ ನೀನು ಪಶ್ಚಾತ್ತಾಪ ಪಟ್ಟು ನನ್ನ ಮಗನ ನಾನು ದೇವರ ಮನೆಗೆ ಹೋಗ್ತೇನೆ, ದೇವರಲ್ಲಿ ಹೋಗ್ತೇನೆ ಅಂತ ಹೇಳಿದಾಗ ಇವತ್ತು ಆಳಾಗಿ ಹೋಯ್ತೆ ಅಂದ್ಕೊಂಡಿನವನಿಗೆ ದೇವರ ಮಗನ ಅಧಿಕಾರ ಕೊಟ್ಟರು. ಇವತ್ತು ನೀನು ಕೂಡ ಸೊ ದೇವರ ಮಗನಾಗಿ, ದೇವರ ಮಗಳಾಗಿ ಇವತ್ತು ನೀನು ದೇವರಿಂದ ದೇವರ ವಾಕ್ಯ ಓದ್ಕೊಂಡು ದೇವರ ಪ್ರಾರ್ಥನೆ ಮಾಡಿ ಬಿಟ್ಕೊಟ್ಟು ಇವತ್ತು ಪಾಪದಲ್ಲಿ ಇವತ್ತು ಅನೇಕ ಕಳ್ಳತನ, ಸುಳ್ಳು, ವ್ಯಭಿಚಾರ, ಕೊಲೆ ಮಾಡ್ಕೋತಾ, ಅನೇಕ ಮೋಜು ಮಸ್ತಿ, ಅನೇಕ ಜೂಜಾಟ ಮಾಡಿಕೊಂಡು, ಅನೇಕ ರೀತಿ ಸಿಗರೇಟು, ಅನೇಕ ಹೆಂಡ ಕುಡ್ಕೊಂಡು ಇವತ್ತು ನಿನ್ನ ಜೀವನವನ್ನು ನಿನ್ನರಿಗಿರುವಂಥದ್ದೆಲ್ಲ ನೀ ಹಾಳು ಮಾಡ್ಕೊಂಡಿರ್ಬೋದು. ಇವತ್ತು ನಿನಗಿರುವಂಥದ್ದಲ್ಲಿ ಎಲ್ಲ ನೀನು ಕೇಡು ಮಾಡ್ಕೊಂಡಿದ್ದಿರಬೇಕು. ಇವತ್ತು ನಿನ್ನ ಮೈ ಮೇಲೆ ಬಟ್ಟೆನೂ ಇರಲಿಕ್ಕಿಲ್ಲ, ಆದರೆ ಇವತ್ತು ನಿನ್ನಲ್ಲಿ ಒಂದು ದುಡ್ಡಿಲ್ಲ, ಒಂದು ಗತಿ, ನೀನು
ಒಂದು ತುತ್ತು ಒಂದು ಟೈಮ್ ಊಟ ಮಾಡೋಕ್ಕೆ ನಿನ್ನ ಆಹಾರ ಇಲ್ಲ ಅಂತೇಳಿ ಇವತ್ತು ನಿನಗೆ ಗೊತ್ತಾಗಿದ್ದಾರೆ, ಇವತ್ತು ನೀನು ಪಶ್ಚಾತ್ತಾಪ ಪಟ್ಟಿದ್ದಾರೆ, ನಿನಗೆ ತೆರಿಗೆ ದೇವರ ಆಶೀರ್ವಾದ ಮಾಡ್ತಾರೆ. ಇವತ್ತು ನೀನು ಹಾಳಾಗಿ ದೇವರ ಹತ್ರ ಹೋಗ್ಬೇಕು ಅನ್ಕೊಂಡ್ರೆ ಸೊ ದೇವರು ನಿನಗೆ ಮಗನ ಅಧಿಕಾರ ಕೊಡ್ತಾರೆ. ಸೊ ದೇವರ ವಾಕ್ಯ ಹೇಳುತ್ತದೆ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ನೇ ವಚನದಲ್ಲಿ, ಯಾರ್ಯಾರು ದೇವರನ್ನು ನಂಬಿಕೊಳ್ತಾರೋ, ಯಾರ್ಯಾರು ದೇವರನ್ನು ನಂಬಿ ಅಂಗೀಕಾರ ಮಾಡ್ಕೋತಾರೋ ಅವರಿಗೆ ದೇವರ ಮಕ್ಕಳ ಆಗುವ ಅಧಿಕಾರ ಕೊಡಲ್ಪಡುವುದು ಎಂಬುದಾಗಿ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಆ ಮಗನು ತಪ್ಪು ಮಾಡಿ ಪಾಪ ಮಾಡಿ ಹೋಗಿದಾಗ ಪಶ್ಚಾತ್ತಾಪ ಪಟ್ಟು ತಿರುಗಿ ನಾನು ದೇವರಲ್ಲಿಗೆ ಹೋಗ್ತೀನಿ, ನನ್ನ ತಂದೆ ಹತ್ರ ಹೋಗ್ತೆ ಅಂದಾಗ ಹಾಳಾಗಿ ಸ್ವೀಕಾರ ಮಾಡಿಕೊಂಡು ಸಾಕು ಅಂತ ಹೇಳಿದಾಗ ಸೊ ತಂದೆ ಏನು ಮಾಡಿದನು, ತನಗೆ ಆಳಿನ ಸ್ಥಾನ ಕೊಟ್ಟಿಲ್ಲ. ನಿಲುವಂಗಿಯನ್ನು ತುಳಿಸಿದನು, ಕಾಲಿಗೆ ಜೋಡುಗಳನ್ನು ಬಡಿಸಿದನು, ಉಡಿಸಿದನು, ಕೈಗೆ ಏನು ಮಾಡಿದನು, ಉಂಗುರವನ್ನು ಹಾಕಿ ಸೊ ಕೊಬ್ಬಿದ ಕೊರವನ್ನು ಕೊಯ್ಯಿಸಿ ಆತನ ಓತಣವನ್ನು ಸಿದ್ಧಪಡಿಸಿದನು. ತನ್ನ ಎಲ್ಲ ಜನರಿಗೆ ಹೇಳಿದನು, ತಪ್ಪಿ ಹೋಗಿರುವಂಥ ನನ್ನ ಮಗ, ಪೋಲಿ ಹೋಗಿರುವ ನನ್ನ ಮಗನು ಬದುಕಿ ಬಂದಿದ್ದಾನೆ ಎಂಬುದಾಗಿ ಇಡೀ ಜನರೇ ಮುಂದೆ ಸಂತೋಷಪಟ್ಟನು. ಇವತ್ತು ನೀನು ಕರ್ತನಲ್ಲಿ ಪ್ರೀತಿಯ ದೇವರ ಮಗಳೇ, ಕರ್ತನಲ್ಲಿ ಪ್ರೀತಿಯ ಮಗನೇ, ಇವತ್ತು ದೇವರಲ್ಲಿ ಇದ್ದುಕೊಂಡು ಇವತ್ತು ನೀನು ಪಶ್ಚಾತ್ತಾಪಟ್ಟರೆ, ನೀ ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪಟ್ಟರೆ, ಇವತ್ತು ತಿರುಗಿ ನೀನು ದೇವರ ಹತ್ರ ಬರುವಾಗ ಆ ಯೇಸು ಕ್ರಿಸ್ತನು ಆ ತಂದೆ ಅಂತ ನಿನ್ನನ್ನು ನೋಡಿ ನಿನ್ನ ದಾರಿಯನ್ನು ನೋಡ್ತಾ ಇದ್ದೇನೆ. ನೀನು ದೇವರಲ್ಲಿ ತಿರುಗಿ ನೀನು ಬರುವುದಾದರೆ ಆ ಮಗನ ಅಧಿಕಾರ ನಿನಗೆ, ಆ ಮಗಳ ಅಧಿಕಾರ ದೇವರನ್ನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಿನ್ನ ಕಾಲುಗಳಿಗೆ ಸಮಾಧಾನ ಜೋಡುಗಳು, ನಿನಗೆ ಪರಿಶುದ್ಧಾತ್ಮನ ಆಶೀರ್ವಾದದ ಆ ನಿಲುವಂಗಿಯನ್ನು ದೇವರು ಕೊಡ್ಲಾಕಿದ್ದಾರೆ. ನಿನಗೆ ಕೈಗೆ, ನಿನ್ನ ಬೆರಳಿಗೆ ಮಗನ ಅಧಿಕಾರ ಎಂಬ ಉಂಗುರವನ್ನು ತೊಡಿಸಿ ನಿನ್ನನ್ನು ಆ ದೇವದೂತರ ಮುಂದೆ ನಿನ್ನ ವಿಷಯದಲ್ಲಿ ಆತನು ಸಂತೋಷ ಪಡ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳು, ಇವತ್ತು ನಾವು ನಮ್ಮ ದೇವರ ಮಕ್ಕಳಾಗೋದಕ್ಕಾಗಿ ದೇವರಿಗೆ ನಾವು ಏನು ಮಾಡಬೇಕು, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಬೇಕು. ಆ ಯೇಸು ಕ್ರಿಸ್ತನಿಗೆ ಅಂಗೀಕಾರ ಮಾಡ್ಕೊಂಡಿದ್ದಾಗ ನಮಗೆ ಮಗನ ಅಧಿಕಾರ, ನಮಗೆ ಮಗಳ ಅಧಿಕಾರ ನಮಗೆ ದೊರಕುವಂಥದ್ದಾಗಿದೆ. ಹೌದು, ಸತ್ಯವೇದದಲ್ಲಿ ನೋಡ್ತೇವೆ, ಅನೇಕ ಜನರು ಅವರಿಗೆ ಕಣ್ಣೀರು ಕಷ್ಟ ಬಂದಿದ್ದ ಸೇವಕರಿಗೆ, ದೇವರ ದಾಸರಿಗೆ ಅವರು ದೇವರನ್ನು ಸ್ವೀಕಾರ ಮಾಡಿಕೊಂಡ ದೇವರ ಮಗನಾಗಿದ್ದಾಗ ಸೊ ದೇವರೇನು ಮಾಡಿದವರಿಗೆ ದೊಡ್ಡ ದೊಡ್ಡ ಸ್ಥಾನದಲ್ಲಿಟ್ಟರು. ಮೋಶೆ ಕೂಡ ಪಶ್ಚಾತ್ತಾಪಟ್ಟಿದಾಗ ಆತನ ಇಸ್ರಾಯೇಲ್ ದೇಶದ ನಾಯಕರನ್ನಾಗಿ ದೊಡ್ಡ ನಾಯಕನಾಗಿ ದೇವರು ನೇಮಿಸಿದ್ದನು. ಅಂಥ ಅಧಿಕಾರ ದೇವರು ಆತನಿಗೆ ಕೊಟ್ಟರು. ಯೋಸೇಫನು ಕೂಡ ತನ್ನ ಅಣ್ಣ ತಮ್ಮದಿಂದ ಬಾಧಿಸಲ್ಪಟ್ಟಿದಾಗ ಸೊ ಆತನು ದೇವರನ್ನು ನಂಬಿಕೊಂಡು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಸೊ ದೇವರಲ್ಲಿ ಇದ್ದುಕೊಂಡಾಗ ದೇವರು ಕೂಡ ಆತನಿಗೆ ಏನು ಮಾಡಿದನು, ಪ್ರಧಾನಮಂತ್ರಿ ಎಂಬ ರಾಜ್ಯದ ಅಧಿಕಾರ ಕೊಟ್ಟನು. ದೇವರ ಮಗನಾಗಿ ಇರುವಾಗ ಅವನಿಗೆ ಅಧಿಕಾರ ಕೊಟ್ಟನು. ಹಲ್ಲೆಲೂಯಾ. ಸೊ ರೂತಳಿ ಕೂಡ ದೇವರು ಸೊ ತನ್ನ ಗಂಡನನ್ನು ಕಳೆದುಕೊಂಡು ಆತನು ಬಡವತನದಲ್ಲಿ ಜೀವಿಸುವಾಗ ಸೊ ದೇವರು ಆತನಿಗೆ ಅವಳಿಗೇನು ಮಾಡಿದನು, ಬೋವಾಜನನ್ನು ಗಂಡನಾಗಿ ಕೊಟ್ಟನು. ಹಲ್ಲೆಲೂಯಾ. ಹೌದು ಕರ್ತನಲ್ಲಿ ಪ್ರೀತಿಯ ದೇವರ ಮಗಳು, ಇವತ್ತು ದೇವರಲ್ಲಿ ಇವತ್ತು ಇದ್ದುಕೊಂಡು ನೀನು ಕಣ್ಣೀರು ಕಷ್ಟ ಪಡ್ತಾ ಇದ್ದಾರೆ. ಇವತ್ತು ದೇವರು ನಿನಗೆ ಅಧಿಕಾರ ಕೊಟ್ಟರೆ, ನಿನ್ನ ಮಗನ ಅಧಿಕಾರ ಕೊಟ್ಟರೆ, ನಿನ್ನ ಮಗಳ ಅಧಿಕಾರ ನೀನು ಕೊಟ್ಟರೆ, ಇವತ್ತು ನೀನು ದೇವರಿಗೆ ಅಂಗೀಕಾರ ಮಾಡ್ಕೊಂಡಿದ್ದಾರೆ. ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡ್ರೆ ನೀನು ಖಂಡಿತ ಆತನ ಮಗನ ಅಧಿಕಾರ ಸಿಗುತ್ತೆ, ಆತನ ಮಗಳ ಅಧಿಕಾರ ಸಿಗುತ್ತೆ. ನೀನು ಸಾಮಾನ್ಯ ವ್ಯಕ್ತಿಯಾಗಿರಲಿ, ಇವತ್ತು ನಿನ್ನ ಸಾಧಾರಣ ವ್ಯಕ್ತಿ ಆಗಿರಲಿ, ಯೇಸು ಕ್ರಿಸ್ತನ ಮಗನ ಅಧಿಕಾರ ನಿನ್ನ ಮೇಲಿದ್ದರೆ ಸೊ ಯೇಸು ಕ್ರಿಸ್ತನ ಅಧಿಕಾರ, ಮಗಳ ಅಧಿಕಾರ ನಿನಗಿದ್ದರೆ ಸೊ ನೀನು ದೇವರನ್ನು ಅಂಗೀಕಾರ ಮಾಡಿಕೊಂಡಿದ್ದಾಗ ನಿನ್ನ ಮಗನ ಅಧಿಕಾರ, ನಿನ್ನ ಮಗಳ ಅಧಿಕಾರ, ನಿನ್ನ ಮಕ್ಕಳ ಅಧಿಕಾರ ದೇವರು ಕೊಡ್ತಾರೆ. ಯಾಕಂದರೆ ಮಕ್ಕಳು ತಂದೆ ಮನೆಯಲ್ಲಿ ಶಾಶ್ವತವಾಗಿರುವಂಥರು. ಇವತ್ತು ತಂದೆ ಸೊ ಈಗ ಇರುವಂಥದ್ದು ಏನಾಗಿದೆ, ಎಲ್ಲ ಮಗನಿಗೆ ಬರುವಂಥದ್ದಾಗಿದೆ. ಇವತ್ತು ತಂದೆಗಿರುವಂಥದ್ದು ಎಲ್ಲ ಏನಾಗಿದೆ, ಮಗಳಿಗೆ ಬರುವಂಥದ್ದಾಗಿದೆ. ಹಲ್ಲೆಲೂಯಾ. ಸೊ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಸೊ ದೇವರಿಗಿರುವಂಥದ್ದೆಲ್ಲ ದೇವರ ಮಕ್ಕಳಿಗೆ, ತಂದೆಗಿರುವಂಥದ್ದೆಲ್ಲ, ಆತನಿರುವಂಥ ಆಸ್ತಿ ಅಂತಸ್ತು ಬೆಳ್ಳಿ ಬಂಗಾರ ಸೊ ಯಾರಿಗೆ ಮೀಸಲಾಗಿರುತ್ತೆ, ಅವರ ಮಕ್ಕಳಿಗೆ ಮೀಸಲಾಗಿರುತ್ತೆ. ಇವತ್ತು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನು ಇವತ್ತು ನಮ್ಮನ್ನು ಆತನ ಮಕ್ಕಳಾಗಿ ನಮಗೆ ಅಧಿಕಾರ ಕೊಟ್ಟಿದಾಗ, ದೇವರನ್ನು ನಾವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಂಡಿದ್ದಾಗ ಆತನಿಗಿರುವಂಥದ್ದೆಲ್ಲ ನಮಗೆ. ಹಲ್ಲೆಲೂಯಾ. ಆತನಿಗಿರುವಂಥದ್ದೆಲ್ಲ ಪರಲೋಕದಲ್ಲಿರುವಂಥ ಆ ವೈಭವವು ನನಗೂ ನಿನಗಿರುತ್ತದೆ. ಹಲ್ಲೆಲೂಯಾ. ಇವತ್ತು ನಾನು ನೀನು ದೇವರನ್ನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಿಕೊಂಡಿದ್ದಾಗ, ಯೇಸು ಕ್ರಿಸ್ತನನ್ನು ನಾವು ನಂಬಿಕೊಂಡು ರಕ್ಷಣೆ ಹೊಂದಿದಾಗ, ಯೇಸು ಕ್ರಿಸ್ತನನ್ನು ಪಾಪಗಳಿಗೆ ಬಂದಿದ್ದಾನೆ, ಆತನ ಈ ಲೋಕದಲ್ಲಿ ನನಗೋಸ್ಕರ ಪ್ರಾಣ ಕೊಟ್ಟು ಶಿಲ್ಬೆ ಮೇಲೆ ಸತ್ತಿ 3ನೇ ದಿನ ಆತನ ಸಮಾಧಿ ಹುಣಿಯಲ್ಪಟ್ಟು 3ನೇ ದಿನ ಎದ್ದು ಬಂದಿಗೊತ್ತು ನನಗೋಸ್ಕರ ನಿನಗೋಸ್ಕರ ಸೊ ದೇವರಿಗೊತ್ತು ಆ ಜೀವಿಸ್ತಾ ಇದ್ದಾನೆ ಎಂಬುದಾಗಿ ಈ ಒಂದು ಸುವಾರ್ತೆಯನ್ನು ನೀನು ನಂಬೋದಾದರೆ, ಇದನ್ನು ನಂಬಿ ನೀನು ದೇವರನ್ನು ಅಂಗೀಕಾರ ಮಾಡಿಕೊಂಡಿದ್ದರೆ ನಿನಗೆ ಅಧಿಕಾರ ಕೊಡಲ್ಪಡುತ್ತದೆ. ಯಾವ ಅಧಿಕಾರ? ದೇವರ ಮಕ್ಕಳಾಗುವ ಅಧಿಕಾರ, ದೇವರ ಮಗನಾಗುವ ಅಧಿಕಾರ, ದೇವರ ಮಗಳಾಗುವ ಅಧಿಕಾರ. ಸೊ ಎಲ್ಲ ಅಧಿಕಾರಕ್ಕಿಂತ ದೊಡ್ಡ ಅಧಿಕಾರ ಯಾವುದ್ರಿ? ದೇವರ ಮಗನಾಗುವ ಅಧಿಕಾರ. ಎಲ್ಲಕ್ಕಿಂತ ದೊಡ್ಡ ಅಧಿಕಾರ ದೇವರ ಮಗಳಾಗಿ ಕಾರ್ಯ ಮಾಡುವಂಥದ್ದು. ಹಲ್ಲೆಲೂಯಾ. ಆ ಪರಲೋಕದಲ್ಲಿ ದೇವರು ನನಗೆ ನಿನಗೆ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟಿದ್ದಾಗ ಯೇಸು ಕ್ರಿಸ್ತನಿಗಿರುವಂಥದ್ದೆಲ್ಲ ನನಗೆ. ಸೊ ಯೇಸು ಕ್ರಿಸ್ತನಲ್ಲಿ ಯಾವುದೇ ರೀತಿ ಕಮ್ಮಿಯಲ್ಲಿ ಆಸ್ತಿ ಅಂತಸ್ತು ವೈಭವ ಆತನಲ್ಲಿ ತುಂಬಿ ತುಳುಕ್ತಾ ಇದೆ. ಇವತ್ತು ದೇವರನ್ನು ನಾವು ನಂಬಿ ನಾವು ಅಂಗೀಕಾರ ಮಾಡಿಕೊಂಡಿದ್ದಾಗ ಈ ಭೂಮಿ ಮೇಲೆ ದೇವರು ಆತನ ಮಗಳ ಅಧಿಕಾರ
ಕೊಟ್ಟು ಮತ್ತು ನಾವು ಸತ್ತ ಮೇಲೆ ಕೂಡ ದೇವರನ್ನ ಪರಲೋಕದಲ್ಲಿ ನಮಗೆ ಮಕ್ಕಳ ಅಧಿಕಾರ ಕೊಟ್ಟು ಆತನ ರಾಜ್ಯದಲ್ಲಿ ನಾವು ರಾಜಿಸುವಂತೆ ದೇವರು ನಮಗೆ ನಡೆಸ್ತಾರೆ. ಹಲ್ಲೆಲೂಯಾ. ಅದೇ ಕರ್ತನಲ್ಲಿ ಪ್ರೀತಿಯ ದೇವರ ಮಗಳೇ, ಕರ್ತನಲ್ಲಿ ಪ್ರೀತಿಯ ಮಗಳೇ, ಇವತ್ತು ನೀನು ಯಾವುದೇ ರೀತಿಯಲ್ಲಿ ಇವತ್ತು ಯಾವುದೇ ಚಟದಲ್ಲಿ ನೀನು ಇವತ್ತು ಬೆಂದು ನೊಂದೋದಾಗ ಇವತ್ತು ಕುಡಿದು ನೀನು ಹಾಳಾಗಿದೆಯಾ, ಇವತ್ತು ನೀನು ಕೆಟ್ಟ ಕೆಲಸ ಮಾಡಿ ಇವತ್ತು ಹೆಣ್ಣಿನ ಸಹವಾಸ ಗಂಡಿನ ಸಹವಾಸದಿಂದ ಇವತ್ತು ನೀನು ಬೀಡಿ ಸಿಗರೇಟು ಹೆಂಡ ಕುಡಿದು ಹಾಳಾಗ್ತಾ ಇದೆಯಾ, ಇವತ್ತು ನಿನಗಿರುವಂಥ ಎಲ್ಲ ನೀ ಕಳ್ಕೊಂಡಿದೆಯಾ. ಸೊ ದೇವರ ವಾಕ್ಯವನ್ನು ಬಿಟ್ಟು ದೇವರ ಆಲಯವನ್ನು ಬಿಟ್ಟು ಇವತ್ತು ನೀನು ಪ್ರಾರ್ಥನೆ ಮಾಡೋದು ವಾಕ್ಯ ಓದೋದೆಲ್ಲ ಬಿಟ್ಕೊಟ್ಟು ಇವತ್ತು ನೀನು ದುಡ್ಡು ನಿನ್ನಲ್ಲಿದ್ದಾಗ ಇವತ್ತು ಅಯ್ಯಾಶಿ ಮಾಡಿ ಜೂಜಾಟ ಆಡಿ ಇವತ್ತು ನೀನು ಪಾಪದಲ್ಲಿ ಮುಳುಗಿ ಇವತ್ತು ನೀನು ಬೇಸತ್ತು ಹೋಗಿದೆಯಾ, ನೀನು ದಿಕ್ಕಿಲ್ಲದವನಾಗಿದೆಯಾ, ಇವತ್ತು ₹1 ನಿನ್ನಲ್ಲಿಲ್ಲ, ಒಂದು ತುತ್ತು ಊಟ ಮಾಡೋಕ್ಕೆ ನಿನ್ನ ಹತ್ರ ದುಡ್ಡಿಲ್ಲ ಅಂಥೇಳಿ ನೀನು ಕೊರಗ್ತಾ ಇದೆಯಾ, ಇವತ್ತು ನಿನ್ನ ಮೈ ಮೇಲೆ ಸರಿಯಾದ ಬಟ್ಟೆ ಇಲ್ಲ ಎಂಬುದಾಗಿ ನೀನು ವ್ಯಥೆ ಪಡೋದಾದರೆ ನೀನು ಪಶ್ಚಾತ್ತಾಪ ಪಡು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಡವನ್ನು ಧನ್ಯನೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಸೊ ದೇವರಲ್ಲಿ ನೀನು ಭಕ್ತಿಯಿಂದ ಇವತ್ತು ನೀನು ಪಾಪ ಮಾಡಿರುವಾಗ ಇವತ್ತು ಆ ಪಾಪದಲ್ಲಿ ನೀನು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪಟ್ಟರೆ ನೀನು ಅಪ್ಪಟ್ಟವಾಗ್ತೀಯ. ದೇವರಿಗೆ ಅಪ್ಪಟ್ಟವಾಗಿ ನಿನ್ನ ಮಗನ ಅಧಿಕಾರ ಮಗಳ ಅಧಿಕಾರ ಕೊಡ್ತಾರೆ. ಆ ರೀತಿ ಚಿನ್ನವನ್ನು ಅಪ್ಪಟ್ಟ ಬಂಗಾರ ಮಾಡೋದಕ್ಕಾಗಿ ಅದು ಬೆಂಕಿಯಲ್ಲಿ ಶೋಧಿಸಿದಾಗ ಅದರಿಂದ ಮಣ್ಣಲ್ಲಿ ಹೋಗಿ ಅದೇನಾಗುತ್ತೆ, ಅಪ್ಪಟ ಬಂಗಾರ ಆಗುತ್ತೆ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಗನ, ಇವತ್ತು ನೀನು ಯಾವುದೇ ಪಾಪದಲ್ಲಿದ್ದು ನೀನು ಯಾವುದೇ ಪಾಪದಲ್ಲಿ ಇದ್ದುಕೊಂಡು ಇವತ್ತು ನೀನು ದೇವರ ಕಡೆಗೆ ತಿರುಗಿ ಹೋಗ್ತೇನೆ, ನಾನು ದೇವರ ಆಲಯಕ್ಕೆ ಹೋಗ್ತೀನಿ, ದೇವರ ಪಾದಲ್ಲಿ ಹೋಗ್ತೇನೆ, ದೇವರ ಪಾಪ ಮಾಡಿರುವಾಗ ದೇವರನ್ನು ಪಾಪ ಮಾಡಿರುವಾಗ ನಾನು ದೇವರ ಮುಂದೆ ನನ್ನ ಪಾಪ ಒಪ್ಪಿಕೊಂಡು ನಾನು ಬಿಟ್ಟು ಬಿಡ್ತೇನೆ ಅಂಥೇಳಿ ಪಶ್ಚಾತ್ತಾಪ ಪಟ್ಟು ಇವತ್ತು ನಿನ್ನ ಪಾಪಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ಮೊಳಕಾಲೂರಿ ನೀನು ಪಶ್ಚಾತ್ತಾಪ ಪ್ರಾರ್ಥನೆ ಮಾಡೋದಾದರೆ ನಿನಗೆ ದೇವರು ತಿರುಗಿ ಹಾಳಾಗಲ್ಲ. ದೇವರ ಆರಾಧನೆ ಮಗನಾಗಿ ದೇವರ ಮಗಳಾಗಿ ಆತನ ಸ್ಥಳದಲ್ಲಿ ನಿಲ್ಲಿಸ್ತಾನೆ. ನೀನು ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಊರಲ್ಲಿ, ನಿನ್ನ ಪ್ರಾಂತ್ಯದಲ್ಲಿ ದೇವರು ನಿನಗೆ ಹಾಳಾಗಿಡಲ್ಲ. ಮಗನಾಗಿಡ್ತಾರೆ, ಮಗಳಾಗಿಡ್ತಾರೆ. ನೀ ಕಳೆದುಕೊಂಡ ಅಧಿಕಾರ ಇವತ್ತು ನಿನಗೆ ದೇವರ ಹಾಳಾಗಿ ಕರೆದಿಲ್ಲ. ಇವತ್ತು ದೇವರು ನಿನಗೆ ದಾಸನಾಗಿರುವಂತ ಕರೆದಿಲ್ಲ. ಇವತ್ತು ನೀನು ಸಣ್ಣ ಪುಟ್ಟ ಕೆಲಸಗಾರನಾಗಿರುವಂತೆ ದೇವರು ಕರೆದಿಲ್ಲ. ಇವತ್ತು ದೇವರು ನಿನ್ನ ಕರಿತಾ ಇದ್ದಾರೆ ನಿನಗೆ ಮಗನ ಅಧಿಕಾರ ಕೊಡೋದಕ್ಕಾಗಿ, ನಿನಗೆ ದೇವರು ಕರಿತಾ ಇದ್ದಾರೆ ಮಗಳ ಅಧಿಕಾರ ಕೊಡೋದಕ್ಕಾಗಿ. ಅಂದರೆ ಎಲ್ಲ ಅಧಿಕಾರಕ್ಕಿಂತ ದೊಡ್ಡದು ಯಾವ ಅಧಿಕಾರ ರೀ? ಯೇಸು ಕ್ರಿಸ್ತನ ಮಗನ ಅಧಿಕಾರ, ಯೇಸು ಕ್ರಿಸ್ತನ ಮಗಳಾಗಿ ಬದುಕುವಂಥ ಅಧಿಕಾರ, ಅದು ದೊಡ್ಡದಾಗಿದೆ. ಇವತ್ತು ನನಗೂ ನಿನಗೆ ಅಧಿಕಾರ ಬೇಕಂದ್ರೆ ನಾವೇನು ಮಾಡಬೇಕು? ದೇವರನ್ನು ಅಂಗೀಕಾರ ಮಾಡಬೇಕು. ಇವನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ, ಯಾರ್ಯಾರು ಆತನ ಹೆಸರಿನಲ್ಲಿ ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸ್ತಾರೋ ಅವರಿಗೆ ದೇವರ ಮಕ್ಕಳವಾಗಿ ಅಧಿಕಾರ ಕೊಟ್ಟಿದೆ ಅಂತ ಹೇಳ್ತಾರೆ. ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಆತನನ್ನು ಅಂಗೀಕರಿಸುತ್ತಾರೋ ಅವರಿಗೆ ದೇವರ ಮಕ್ಕಳ ಆಗುವ ಅಧಿಕಾರ ಕೊಡುವಲ್ಪಡುವುದು ಎಂಬುದಾಗಿ. ಇವತ್ತು ನಾವೆಲ್ಲರೂ ದೇವರ ಮೇಲೆ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಕೊಂಡ್ರೆ ನಮಗೆ ಮಕ್ಕಳ ಅಧಿಕಾರ ಸಿಗುತ್ತೆ. ಅಂಗೀಕಾರ ಅಂದ್ರೇನು? ನಾವು ದೇವರನ್ನು ಧರಿಸಿಕೊಳ್ಳುವಂಥದ್ದು, ದೇವರನ್ನು ಹೃದಯದಲ್ಲಿ ನಾವು ಕರೆಸಿಕೊಳ್ಳುವಂಥದ್ದು, ದೇವರನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು, ನಮ್ಮ ಪಾಪಗಳನ್ನು ಬಿಟ್ಟು ದೇವರ ಸನ್ನಿಧಿಗೆ ಓಡಿ ಬರುವಂಥದ್ದು. ಆತನ ಮುಂದೆ ನಾವು ತಪ್ಪಾಯ್ತಂದು ಕ್ಷಮಾಪಣೆ ಕೇಳಿದಾಗ ದೇವರು ಹಾಳಾಗಲ್ಲ, ಮಗನಾಗಿ ನಮಗೆ ನಿಲ್ಲಿಸ್ಕೋತಾರೆ. ಆ ಒಂದು ಮಗನು ಕೂಡ ನನಗೆ ಹಾಳಾಗಿ ನಿನ್ನಲ್ಲಿ ಇಟ್ಕೊಂಡಿದಾಗ ದೇವರು ಆ ತಂದೆ ಆತನ ಮಗನಿಗೆ ಹಾಳಾಗಿ ಆತನ ಮನೆಯಲ್ಲಿ ನಿಲ್ಲಿಸ್ಕೊಳ್ಳಲಿಲ್ಲ. ಮಗನಾಗಿ ತಿರುಗಿ ಆತನಿಗೆ ಮೊದಲಿನ ಸ್ಥಾನನೇ ಕೊಟ್ಟರು. ನಿಲುವಂಗಿ ಕೊಟ್ಟು, ಹೌದು, ಕಾಲಿಗೆ ಜೋಡವನ್ನು ಜಡಿಸಿ, ಕೈಗೆ ಬೆಳ್ಳಿ ಒಂದು ಉಂಗುರವನ್ನು ತೊಡಿಸಿ ಆತನಿಗೆ ಆಶೀರ್ವಾದ ಮಾಡಿದ್ರು. ಅದು ಆಳಿಗಿರುತ್ತದೆ ರೀ. ನಿಲುವಂಗಿ ಆಳುಗಳು ಹಾಕ್ತಾರಾ? ಇಲ್ಲ. ಕಾಲಿಗೆ ಜೋಡು ಆಳು ಹಾಕ್ತಾರೆ? ಇಲ್ಲ. ಕೈಯಲ್ಲಿ ರಾಜನ ಮುದ್ರೆ ಆಳುಗಳಿಗೆ ಹಾಕ್ತಾರ? ಇಲ್ಲ. ಅದು ಮಗನಿಗೆ ಹಾಕ್ತಾರೆ. ಇವತ್ತು ನೀನು ಕೂಡ ದೇವರ ತಿರುಗಿ ಪರಿಶುದ್ಧಾತ್ಮನ ಶಕ್ತಿಯಿಂದ ನೀನು ಪಶ್ಚಾತ್ತಾಪ ಪಟ್ಟು ನಿನ್ನ ಪಾಪಗಳಿಗಾಗಿ ನೀನು ಪಶ್ಚಾತ್ತಾಪಟ್ಟು ತಿರುಗಿ ದೇವರ ಕಡೆ ಬಂದರೆ ದೇವರು ನಿನಗೂ ಆ ಪರಿಶುದ್ಧಾತ್ಮನ ನಿಲುವಂಗಿ ನಿನ್ನ ಮೇಲೆ ಹಾಕ್ತಾರೆ. ಆ ಪರಿಶುದ್ಧಾತ್ಮನ ಶಕ್ತಿಯಿಂದ ದೇವರಿಗೆ ತುಂಬಿಸ್ತಾರೆ. ನಿನ್ನ ಕಾಲುಗಳಿಗೆ ಸಮಾಧಾನದ ಜೋಡುಗಳನ್ನು ಧರಿಸ್ತಾರೆ. ನಿನಗೆ ಸಮಾಧಾನವಾಗಿ ಇರುವಂಥ ಜೋಡುಗಳು ಧರಿಸಿ ನಿನ್ನ ಕೈಗೆ ಏನು ಮಾಡ್ತಾರೆ? ಮಗನ ಅಧಿಕಾರದ ಉಡುಗೊರೆ ಕೊಡ್ತಾರೆ. ನೀನು ಮಗನಾಗಿ ಮಗಳಾಗಿರುವಂಥ ಒಂದು ಆ ಉಡುಗೊರೆ ಉಂಗುರವನ್ನು ದೇವರು ನಿನ್ನ ಬೆರಳಿಗೆ ಹಾಕಿ ನಿನಗೆ ಅದೊಂದು ಅಧಿಕಾರ ನಿನಗೆ ಕೊಡ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ದೇವರ ಮಕ್ಕಳೇ, ಈ ವಾಕ್ಯದಂತೆ ದೇವರನ್ನು ನೀ ಪಡೆದುಕೋ. ಇವತ್ತು ಯಾವುದೇ ಕಣ್ಣೀರು ಕಷ್ಟದಲ್ಲಿ, ಇವತ್ತು ಯಾವುದೇ ಪಾಪದಲ್ಲಿ ನೀನು ಬಿದ್ದರೆ, ಈಗ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಬಂದರೆ ದೇವರು ನಿನಗೆ ಮಗನ ಮತ್ತು ಮಗಳ ಅಧಿಕಾರ ಕೊಟ್ಟು ದೇವರು ನಿನಗೆ ಉನ್ನತವಾಗಿ ಆಶೀರ್ವಾದ ಮಾಡಿ ಆತನ ಸಮ್ಮುಖದಲ್ಲಿ ನಡೆಸ್ತಾರೆ. ದೇವರು ಈ ವಾಕ್ಯದಂತೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್.